ಶ್ರೀ ಶ್ರೀ ಈಗ ಹೇಗಿದ್ದೀರಾ? ಜ್ವರ ಒಂದು ಮಟ್ಟಕ್ಕೆ ಕಡಿಮೆ ಆಗಿದೆ. ಡಾಕ್ಟರ್ ನಿಮ್ಗೆ ತುಂಬ ಟಯರ್ಡ್ನೆಸ್ ಆಗಿದೆ ಅಂತ ಹೇಳಿದ್ದಾರೆ ಶ್ರೀ. ನೀವು ಈ ಕಷಾಯ ಕುಡಿದ್ರೆ ನಿಮ್ಮ ಜ್ವರನೂ ಕಡಿಮೆ ಆಗುತ್ತೆ, ಸುಸ್ತು ಹೋಗುತ್ತೆ. ಶ್ರೀ ಶ್ರೀ ಎದ್ದೇಳಿ ಶ್ರೀ, ಕಷಾಯ ಕುಡೀರಿ. ಶ್ರೀ ಸ್ವಲ್ಪ ಕಷಾಯ ಕುಡೀರಿ ಶ್ರೀ. ನಿಮ್ಗೇನು ಆಗಿಲ್ಲ? ನನಗೇನು ಆಗಿಲ್ಲ ಶ್ರೀ. ಎದ್ದೇಳಿ, ಕಷಾಯ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಶ್ರೀ ಕಷಾಯ ಕುಡೀರಿ. ಕುಡೀರಿ ಶ್ರೀ. ಶ್ರೀ ಇನ್ನು ಏನೆಲ್ಲ ಸುಳ್ಳು ಹೇಳಿದ್ದೀರಾ? ನನಗಿಂತ ಇವಳೆ ಹೆಚ್ಚಾಗೋದ್ಲ? ನಾನ್ ಮುಖ್ಯನಾ? ನಾನು ಮುಖ್ಯನಾ? ಪ್ರೀತಿನ? ಮಮತೆನ? ಬಾಯ್ ಬಿಡಿ. ಬಾಯ್ ಬಿಡು. ಶ್ರೀ ನಿಜ ಹೇಳಿ. ಕಟ್ಟಿ ನಿಜ ಹೇಳು. ಶ್ರೀ ಕೊಂಟಿ. ಶ್ರೀ ಮೇಡಮ್, ನೀವು ಅವರೆಲ್ಲಿ? ಯಾರು? ಅದೇ ಇವ್ರನ್ನ ನೋಡ್ಕೊಳ್ಳೋಕೆ ಇಬ್ರು ಇದ್ರಲ್ಲ, ಅವರೆಲ್ಲಿ? ಅವರು ಫೋನ್ ಮಾಡಕ್ ಹೋಗಿದ್ದಾರೆ, ಬರ್ತಾರೆ. ಅಯ್ಯೋ, ಇವ್ರಿಗಿನ್ನೂ ಸ್ಪಾಂಜ್ ಬಾತೆ ಮಾಡಿಸಿಲ್ಲ. ಅಯ್ಯೋ, ಈಗ ಡಾಕ್ಟರ್ ನೋಡಿದ್ರೆ ನನ್ನ ಬೈತಾರೆ. ನಾನು ಸ್ಪಾಂಜ್ ಬಾತ್ ಮಾಡಿಸ್ತೀನಿ ಅಂದಾಗ ಅವರೇ ಮಾಡಿಸ್ತೀನಿ ಅಂದರು. ಈಗ ನೋಡಿದ್ರೆ ಬಿಟ್ಟೋಗ್ಬಿಟ್ಟಿದ್ದಾರೆ. ನಾನೀಗ ಇನ್ನೊಂದು ಪೇಷಂಟ್ ಅಟೆಂಡ್ ಮಾಡೋದಿದೆ. ಇಫ್ ಯು ಡೋಂಟ್ ಮೈಂಡ್, ನೀವೇ ಸ್ಪಾಂಜ್ ಬಾತ್ ಮಾಡಿಸ್ತೀರಾ ಪ್ಲೀಸ್ ಮೇಡಮ್? ಅಲ್ಲ ನಾನಾ? ಅಯ್ಯೋ ಮೇಡಮ್, ಡಾಕ್ಟರ್ ನೋಡಿದ್ರೆ ನನ್ನ ಬೈತಾರೆ. ಪ್ಲೀಸ್ ಮೇಡಮ್, ಪ್ಲೀಸ್, ಡಾಕ್ಟರ್ ಬೈತಾರೆ, ಪ್ಲೀಸ್ ಮೇಡಮ್. ಸಿಸ್ಟರ್, ಅಲ್ಲ ಸಿಸ್ಟರ್, ನಾನು ಅಮ್ಮ ಟೈಮ್ ಆಯ್ತು ಬಾ ಅಮ್ಮ. ಅಯ್ಯ ಇಲ್ಲ, ಯಾಕೆ ಇಷ್ಟೊಂದು ಅವಸರ ಮಾಡಿಯ ನೀನು? ನಿನ್ಗೆ ಇಷ್ಟೊಂದು ಅವಸರ ಅಂದ್ರೆ ನಾ ಒಬ್ಳೆ ಬರ್ತಿದ್ನಪ್ಪ. ಸರಿ ಆಯ್ತು ಬಾ ಹೋಗೋಣ. ನಡಿ. ಅಣ್ಣ ಬಲೂನ್ ತಗೊಳ್ಳಿ, ಅಮ್ಮ ಬಲೂನ್ ತಗೊಳ್ಳಿ. ಅಯ್ಯ ಹೋಗಪ್ಪ, ಬೇಡ. ಅಣ್ಣ ಮಕ್ಳು ತಗೊಂಡೋಗಿ ಖುಷಿ ಪಡ್ತಾರೆ. ಅಯ್ಯ ಹೋಗಪ್ಪ, ನಮ್ಮ ಮನೇಲಿ ಯಾವ ಮಕ್ಕಳು ಇಲ್ಲ, ಎತ್ಕೊಂಡೋಗು. ಅಪ್ಪ ಬಲೂನ್ ಯಾವ ಕಲರ್ ಬೇಕು ಪುಟ್ಟಿ? ಚಂದ್ರು, ಚಂದ್ರು ಹೋಗುಮ್ಮ ಅಂದೆ, ಇಲ್ಲೇ ನಿಂತಿದ್ಯಾ? ಇಷ್ಟೊತ್ತಿಗೆ ನಮ್ಮನೆಯಾಗ ಒಂದು ಕೂಸಿರ್ತಿತ್ತು. ಸದ್ಯ ಅಂಥದ್ದೇನೂ ಆಗ್ಲಿಲ್ಲ. ತಂಗಿ ಮದುವೆ ಮಾಡಿದೆ, ನೀ ಅಪ್ಪನಾಗ್ಬಿಡ್ತಿದ್ದೆ. ಅದೇನು ಅಂತಾರಲ್ಲ, ಆಗದೆಲ್ಲ ಒಳ್ಳೇದಿಕ್ಕೆ ಅಂತ. ನಿನ್ ಗಂಟಿರೋ ಪೀಡೆ ಎಲ್ಲ ತೊಲಗ್ತು ಅಂತ ಖುಷಿಯಾಗಿರ್ಲ. ಅದ್ ಸರಿ, ಓಟಿನ ವಿಷಯ ಏನಾಯ್ತು? ಯಾವಾಗ ಕರೀತಾರಂತೆ? ನಾಳೆ ಅಥವಾ ನಾಡಿದ್ದು ಕರಿಬಹುದು. ಕಿಶೋರ್ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅದೊಂದು ಆಗೋದ್ರೆ ಸಾಕಣಪ್ಪ, ಪೀಡೆ ತೊಲಗ. ಕಿಶೋರಿಗೆ ಫೋನ್ ಮಾಡ್ದ. ಮಾತಾಡು ಮಾತಾಡು. ಹಾಯ್ ಕಿಶೋರ್. ಲೈನಾಗ ನನ್ನಿಂದ ಇಲ್ಲಿ ಕುಂತ್ಕೊಳಕ್ ಆಗ್ತಾ ಇಲ್ಲ ಕಲ. ಹೋಗಿ ಡಾಕ್ಟರ್ನ ಬರಕ್ಕೆ ಹೇಳು. ಅದು ನೀನು ಹೋಯ್ತೋ ಇಲ್ಲ ನಾನೇ ಹೋಗ್ಲೋ? ಇಲ್ಲ ಕಣ, ನಾನೇ ಹೋಯ್ತೀನಿ. ಮೇಡಮ್, ನೀವು ಇಲ್ಲಿದ್ದೀರಾ? ಡಾಕ್ಟ್ರು ಏನಂದ್ರು? ನಾವು ನೋಡ್ಬೋದಂತೇನವ? ಡಾಕ್ಟರಾ? ಅವಾಗಲೇ ನೋಡ್ಬೋದಂದ್ರಲ್ಲ. ನಿಮ್ಮವರು ಪೇಷಂಟ್ನ ನೋಡ್ಕೋತಿದ್ದಾರೆ. ವಾ, ಮುಂಗ್ಸಿ ಅಲ್ಲೇ ಅವನೇ ಅಂತ ಅನ್ಸೈತೆ. ಅವನೇ ಇರ್ಬೇಕು, ಬನ್ನಿ ಅವ.
ಯಾವುದೋ ಹುಡುಗಿ ಇದ್ರು. ಪೇಷಂಟ್ಗೆ ಕಷಾಯ ಏನೋ ಕುಡಿಸ್ತಾ ಇದ್ರು. ಯೋನ ಯಾವ್ದೋ ಹುಡುಗಿ ಇದ್ಲಾ? ಪೇಷಂಟ್ಗೆ ಪರಿಚಯ ಅನ್ಸುತ್ತೆ. ನಿಮಗ್ ಗೊತ್ತಿಲ್ವಾ? ಅವರೇ ಸ್ಪಾಂಜ್ ಬಾತ್ ಕೂಡ ಮಾಡಿಸ್ತಿದ್ದಾರೆ. ಎಲ್ಲೋಳವಳು? ಮುಂಗ್ಸಿ ಮುಂಗ್ಸಿ ಯೋನ ಮಾಡ್ತಿದ್ಯಾ? ಕ್ವಾಣೆ ಒಳಗಡೆ ಯಾವಳ ಹುಡುಗಿ ಬಂದಿದ್ಲಂತಲ್ಲ, ಯಾವಳ ಅವಳು? ಹುಡುಗಿನ? ಯಾವ ಹುಡುಗಿ? ಇಲ್ಲವಾ? ಇವನ್ ಇರ್ನಿಲ್ಲ ಕಣ್ರವ, ಫೋನಲ್ಲಿ ಮಾತಾಡಕ್ ಹೋಗಿದ್ದ ಅನಿಸ್ತೈತೆ ಅಲ್ವೇನ್ರ? ಹ್ಞೂ ಅವ್ವ. ಅವಳು ಏನೋ ಕುಡಿಸ್ತಾ ಇಲ್ಲು ಅಂತ ಹೇಳಿದ್ಲಲ್ವ ನರ್ಸು. ಡಾಕ್ಟ್ರೇ, ಡಾಕ್ಟ್ರೇ, ನಮ್ ಡಾಕ್ಟರ್ ಕರಿಯಲ್ಲ ಬೋಲಾ? ಡಾಕ್ಟ್ರೇ, ಇದ್ಯೋನು ಅಂತ ನೋಡಿ, ಇದ್ರಾಗೆ ಏನನ್ನ ಬೆರ್ಸವ್ರ ಅಂತಾನು ನೋಡ್ಬಿಟ್ಟು ಹೇಳಿ. ಡಾಕ್ಟ್ರೆ ಅವ್ವ ಡಬ್ಬಿ ಒಳಗೆ ಏನೈತೆ ಅಂತ ಕೇಳ್ತಾರೆ. ಆಗ ನೀವು ಇದರಲ್ಲಿ ಇದ್ದಿದ್ದು ಕಷಾಯ, ಇದರಿಂದ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬೇಕು ಡಾಕ್ಟ್ರೆ. ಒಳ್ಳೆ ಗೋಳಾಯ್ತಲ್ಲಯ್ಯ ನಿಮ್ದು. ಕೈ ಮುಗಿತೀನಿ ಡಾಕ್ಟ್ರೆ, ಹಂಗೆಲ್ಲ ಹೇಳ್ಬೇಡಿ. ಇದೆಲ್ಲ ಮಾಡ್ತಿರೋದು ನಮ್ಮ ಅಣ್ಣನ ಪಿರುತಿಗೋಸ್ಕರ. ಪ್ಲೀಸ್ ಡಾಕ್ಟ್ರೆ, ಸಹಾಯ ಮಾಡಿ. ಇದು ಕಷಾಯ ಅಮ್ಮವ್ರೆ, ಇದರಿಂದ ಏನು ತೊಂದರೆ ಇಲ್ಲ. ಸದ್ಯ ನಾನೆಲ್ಲೋ ನಂಜವನ್ ಕಡೆ ಒಳೆ ಬಂದ್ಬಿಟ್ಲು ಅಂತ ಅನ್ಕಂಡೆ. ಡಾಕ್ಟ್ರೇ, ನಾವು ನಮ್ಮ ಕಂಟಿನ ಮನೆ ಕರ್ಕೊಂಡು ಹೋಗ್ಬೋದಲ್ವೇ? ಹಾ, ಕರ್ಕೊಂಡು ಹೋಗ್ಬೋದು ಅಮ್ಮವ್ರೆ. ಮಗಿ ಇಲ್ಲಿರೋದು ಬೇಡ, ಮನೆ ಕರ್ಕೊಂಡು ಹೋಗುಮ್ಮ. ಕರ್ಕೊಂಡು ಹೋಗಿ ಅಮ್ಮ. ಬೇರ್ನೆ ಗಾಡಿ ತೆಗೆಕ್ಕೆ ಹೇಳ. ಸರಿ ಕಣ ಮುಗಿಸಿ ಹೇಳ. ಕಂಟಿ, ಈಗ ಹೆಂಗೈತೆ ಮಗ? ನೀನು ಇವರಿಬ್ರು ನಿನ್ನ ಮಾಡ್ಕೊಳ್ಳಿ ಅಂದಿದ್ದೆ ಸಮಸ್ಯೆ ಆಗಿದ್ದು. ಇನ್ಮ್ಯಾಕೆ ಓನೇ ಬೇಕು ಅಂದ್ರು ನನ್ನ ಇಲ್ಲ ವಸುನ ಕೇಳು. ಸರಿವಾ, ನೀವು ಒಳ್ಳು. ಮತ್ತೆ ಒಳ್ಳು ಅನ್ನೋದು ನೋಡೋಣ. ಬೇಕಾದಾಗ ಹೇಳ್ತೀನವ್ವ. ಸರಿ ಸರಿ, ನೀನ್ ಮೊದ್ಲು ಸಂದಾಕೆ ವಿಶ್ರಾಂತಿ ತಕ್ಕ. ಹೆಂಗಾಗೋಗಿದ್ಯಾ ನೋಡು. ನಿಂಗೆ ತಿನ್ನಕ್ಕೆ ರುಚಿ ರುಚಿಯಾಗಿ ಮಾಡಾಕ್ಬೇಕು. ವಸು, ಕುಮಾರಿಗೆ ಹೇಳ್ಬಿಡು ಇನ್ಮ್ಯಾಕೆ ಕಂಟಿಗೆ ನಾನೇ ಅಡಿಗೆ ಮಾಡಾಕ್ತೀನಿ ಅಂತ. ಕಸೆ ಕುಡ್ದ್ಮ್ಯಾಕೆ ಅಣ್ಣ ಒಸಿ ಹುಷಾರಾಗವ್ರೆ. ಏಯ್ ಮುಚ್ಚಲ ಬಾಯ. ಅದ್ ಯಾವ ಹುಡ್ಗಿನೋ ಏನೋ. ಒಂದ್ ಕ್ಷಣ ಅವಳು ನಂಜವನ್ ಕಡೆ ಹುಡ್ಗಿನೇನೋ ಅನ್ನೋ ದಿಗ್ಲಾಗಿತ್ತು ನನಗೆ. ಈಗ್ಲೂ ನಂಗೆ ಅದೇ ಸಮಸ್ಯೆ ಐತೆ. ಮುಂಗ್ಸಿ, ಹುಲಿ, ನೀವು ಒಳ್ಡಿ. ಮಗಿ ಆರಾಮಾಗಿ ಮಲ್ಕೊಳ್ಳಿ. ಏನಾನ ಬೇಕು ಅಂದ್ರೆ ಕೇಳು ಮಗ. ಅದು ಅಲ್ಲ,
ನಾನಲ್ಲಿ ಇರ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ರಾ? ಬೇಸರನಿಲ್ಲ ಮಿಸ್ಸು, ನೀವಿದ್ದಿದ್ರೆ ಸದಾಗಿರ್ತಾ ಇತ್ತು. ಇಲ್ಲದೆ ಇದ್ದಿದ್ದೆ ಒಳ್ಳೇದಾಯ್ತು, ಇದ್ದಿದ್ರೆ ನಾನು ನಿಮ್ಗೆ ನಾಳೆ ಸಿಗ್ತೀನಿ. ನಾನು ನಾಳೆಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್. ಸರಿ ಮಿಸ್ಸು. ನನ್ನ ಜೊತೆ ಎತ್ಕೊಂಡೆ ನನ್ನ ಹತ್ರ ಆಟ ಆಡಿದ್ರಿ ಅಲ್ವಾ? ನಾಳೆಯಿಂದ ನನ್ನ ಆಟ ಶುರು. ಯಾಕೆ ದೊರೆ ಅಂತ ನಾಟಕ ಮಾಡಿದ್ರಿ ಅಂತ ನಿಮ್ಮ ಬಾಯಿಂದನೇ ಹೇಳಿಸ್ತೀನಿ. ಈ ಬಾಯ್ ಬಡ್ಕಿ, ಕೋಪ ಮಾಡ್ಕೊಂಡಿದ್ದೇನೆ ನನ್ನ ಮೇಲೆ? ಓ ಹಲೋ, ನಿನ್ನೆ ಕೇಳ್ತಿರೋದು. ನಿಂಗೆ ಯಾಕೆ ಕೋಪ ಅಂತ ನಂಗೆ ಗೊತ್ತು. ನಾನು ಓದ್ಕೋತಿದ್ದೀನಿ. ಅಬ್ಬಬ್ಬಾ, ಕಂಡಿದ್ದೀನಿ. ಇಲ್ಲಿ ನೋಡೆ. ಏನ್ ಈ ಮನೇಲಿ ನೀನ್ ಒಬ್ಳೇನ ಓದ್ಕೋತಿರೋದು? ನಾವು ಓದ್ತಿದೀವಮ್ಮ. ಅವ್ವ, ನಿನ್ ಮಗ್ಳನ್ ಕರ್ಕೋ. ಏನ್ ನೀನ್ ಒಬ್ಳೆ IAS ಓದ್ತಿರೋದು ಅಂತ ನನ್ನ ಡಿಸ್ಟರ್ಬ್ ಮಾಡ್ಬೇಡ. ಅಯ್ಯೋ, ಇವಳ ಬಿಟ್ರೆ ಜಾಸ್ತಿನೇ ಮಾತಾಡ್ತಾಳಲ್ಲ. ಈಗೇನು ಸಾರಿ ಕೇಳ್ಬೇಕಾ? ಅಯ್ಯಯ್ಯೋ, ನೀನ್ ಯಾಕೆ ಸಾರಿ ಕೇಳ್ತೀಯ ತಾಯಿ? ನೀನೇನು ತಪ್ಪೇ ಮಾಡಿಲ್ವಲ್ಲ. ಸರಿ ಕಣೆ, ಜಾಸ್ತಿ ಆಡ್ಬೇಡ. ಸಾರಿ. ಮನೆಗ್ ಬಂದಾಗ್ಲೂ ನಿನಗ್ ನಮ್ ಮ್ಯಾಚ್ ಬಗ್ಗೆ ಕೇಳ್ಬೇಕು ಅಂತ ಅನ್ಸ್ಲಿಲ್ಲ ಅಲ್ವಾ? ಕಪ್ಪೆಲ್ಲಿ ಅಂತ ಕೇಳ್ದ? ಸರಿ, ಈಗ ಕೇಳ್ತೀನಿ. ಕಪ್ಪಿಯಲ್ಲಿ? ಎಲ್ಲ ನಾನೇ ಹೇಳಿ ಕೇಳಿಸ್ಕೋಬೇಕು. ಏ ದೊಡ್ಡ ಮನ್ಷಿ, ಸಾರಿ ಅಂದೆ ತಾನೆ. ಸರಿ, ಕಪ್ಪೆಲ್ಲಿ? ಅದೆಲ್ಲೋ ಇದೆ ಬಿಡು. ಇದು ಓವರ್ ಆಯ್ತು ಸುಮಾ. ಇದಲ್ಲ, ಹೊಸ ಫ್ರೆಂಡ್ ಸಿಕ್ಕಿದ ತಕ್ಷಣ ನೀನ್ ನಮ್ನೆಲ್ಲ ಮರ್ತಿದ್ಯಲ್ಲ, ಅದು ಓವರ್. ಸರಿ ಇರು, ಗುರಾಯಿಸ್ಬೇಡ. ಮಾವ್ ಸುಮಾ, ಸಖತ್ತಾಗಿದೆ ಸುಮಾ. ಕಂಗ್ರ್ಯಾಚುಲೇಷನ್. ಮುದ್ದು ತಂಗಿ. ಹೆಂಗೆ ನಾವು ಮಾಸಾಗಿ ಮ್ಯಾಚ್ ಗೆದ್ವಿ. ನೀನು ಇರ್ಬೇಕಿತ್ತು ಅಕ್ಕ. ಸೂಪರ್ ಕಣೆ. ಕಂಗ್ರಾಟ್ಸ್ ಅಗೇನ್. ನಂಗ್ ಮಾತ್ರ ಅಲ್ಲ, ಅವ್ವಂಗೂ ಹೇಳ್ಬೇಕು. ಸರಿ ಬಾ. ಅವ್ವ 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 ಅವ್ವ, ಸೂಪರ್ ಕಣವ ನೀನು. ಅಂತೂ ನಮ್ಮವ್ವ ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ. ಆ PT ಮಾಸ್ಟರ್ ಮತ್ತೆ ರಾಜೇಶ್ವರಿ ಎಷ್ಟೆಲ್ಲ ಮಾತಾಡಿದ್ರು, ಆದ್ರೂ ಬೊಂಬಾಟ ಗೆದ್ರಂತೆ. ಛೇ, ನಾನು ಪಂದ್ಯ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ ಸ್ನೇಹ, ಪಂದ್ಯ ಯಾನೆ ಟೆನ್ಷನ್ ಆಗ್ಬಿಟ್ಟಿತ್ತು ಕಣದಿ. ಆ ಸಿಟಿ ಕಾಲೇಜ್ ಹುಡ್ಗಿರು ಸಖತ್ತಾಗಿ ಆಡಿದ್ರು. ಆದ್ರೂವೇನೊಂದ್ ಸುಮಾ ಕೊನೆಗೆ ಸುಯಿ ಅಂತ ಹಾರಿ ಪಾಯಿಂಟ್ ಗೆದ್ಬಿಟ್ಲು. ಏನು ಸುಯಿ ಅಂತ ಹಾರಿನಾ? ನಂಗಂತೂ ಭರವಸೆ ಇತ್ತು ಪಂದ್ಯ ಗೆದ್ದೆ ಗೆಲ್ತಾರೆ ಅಂತ. ನಿನ್ ಕಾನ್ಫಿಡೆನ್ಸ್ ಅವ ನಮಗೂ ಬಂದಿರೋದು. ಯಾವುದೇ ವಿಷಯ ಅಂದ್ರೂ ನಾವು ಸಾಧಿಸ್ತೀವಿ ಅನ್ನೋ ನಂಬಿಕೆ ಕೊಟ್ಟಿರೋದು ನೀವು. ಪುಟ್ಟಕ್ಕ, ಮುಂದೆ ಏನು ತೀರ್ಮಾನ ಮಾಡಿದೀಯಾ? ಯಾವ್ದು ಮೇಷ್ಟ್ರೆ? ಅದೇ ಸಹನ ಮದುವೆ ಬಗ್ಗೆ. ನಾನು ಏನು ತೀರ್ಮಾನ ಮಾಡಲಿ ಮೇಷ್ಟ್ರೆ, ಅವರೇ ಹೇಳ್ಬೇಕಲ್ವೇ. ಹಿಂಗೆ ಕಾಯ್ತಾ ಇದ್ರೆ ಕಷ್ಟ ಕಣವ. ಶಿವನ್ ಮಾಡೋದು ಮೇಷ್ಟ್ರೆ, ಏನು ನಮ್ಮ ಕೈಯಾಗದ?
ಯಾಕಿಲ್ಲ ಪುಟ್ಟಕ್ಕ, ಹುಡುಗ ಒಳ್ಳೆಯವನು. ಅವ್ರ ಅಪ್ಪ ಅಮ್ಮಂತವ ಮಾತಾಡೋಕ್ಕೆ ಭಯ ಬಿದ್ದಿರ್ಬೋದು. ದೊಡ್ಡವರಾಗಿ ನಾವೇ ಮಾತಾಡ್ಬೇಕಾಯ್ತದೆ ಪುಟ್ಟಕ್ಕ. ಆದಷ್ಟು ಬೇರೆ ಮುಂದಿನ ಕೆಲಸಗಳಾಗಬೇಕಲ್ವಾ? ನೀವು ಒಂದು ಪುಟ್ಟಕ್ಕ, ನಾನು ಜೊತೆಗೆ ಬರ್ತೀನಿ, ಹೋಗ್ಬಿಟ್ಟು ಮಾತಾಡ್ಕೊಂಡು ಬರವ. ಕಂಟಿ ಅವ ಆರ್ತಿ ತಗವ. ಯಾಕೆ ಬಂಗಾರ ಹಂಗೆ ನೋಡ್ತೀಜ? ನಾನು ಹುಷಾರಾಗಿಲ್ಲ ಅಂತನಾ? ಸೋಮ, ನಾನು ಸಣ್ಣಗೇವನಿ, ನಾನೇ ಅವನ್ನ ಬರಕ್ಕೆ ಹೇಳಿದ್ದು. ನಂಗೊಂದು ಕೆಲಸ ಐತೆ, ನಾನು ಹೋಗ್ಬತ್ತೀನಿ. ನಿಂತ್ಕೊಳ್ಳ. ನಿಂಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನಿಂಗೆ ಯಾವ ಕೆಲಸನೂ ಹೇಳೋದು ಬೇಡ ಅಂತ ನಾನು ಅನ್ಕೊಂಡಿದ್ದೆ. ಏನು ಕೆಲಸವ? ನೀನು ಸಂದಕ್ಕೆ ಇದೆಯಾ ಅಂದ್ಮ್ಯಾಕೆ ನನ್ನ ಜೊತೆ ನಡಿ. ಬಸ್ಸು ಹೋಗುಮಾ. ಎಲ್ಲಿಗೆ? ಕ್ವಾರ್ಟ್ಗೆ. ಕೋರ್ಟ್ಗ? ಇವತ್ತು ನಿನ್ ತಂಗಿನ ಬಾವನ್ನು ಬರಕ್ಕೆ ಹೇಳೋರೆ ಕಲ. ಅವ್ರು ಶುರು ಮಾಡಿದ್ದು ನಾವು ಮುಗಿಸ್ಬಿಟ್ಟು ಬರುಮ. ಅದಕ್ಕೇನೀಗ ವಾಗ್ಬೇಕಾ? ವಾಗಂಗಿದ್ರೆ ವಾಗು. ಅಲ್ಲ, ಒಂದ್ ಮಾತಿಗೆ ಹೇಳ್ದೆ ಆಟೆಯ. ಯೋನವಿ ನಿನ್ ಮಾತಿನ ಅರ್ಥ? ನಿಮ್ ಹುಡ್ಗಂಗಿನ ನಮ್ಮ ಹೆಸರು ಸಮಯ ಪಾಲ್ಸಕ್ಕಿಲ್ಲ ಅಂತನಾ? ಅಯ್ಯೋ, ನಾನೆಲ್ಲ ಹಂಗಂದೆ. ಸರಿ ಬಿಡು, ಇಲ್ಲಿದ್ರೆ ನಂಗೂ ನಿಂಗೂ ಜಗಳಾನೇ ಆಯ್ತದೋ ಏನೋ. ನಾನ್ ಬರ್ತೀನಿ. ಏ ಇರವಿ, ವಾಗಂಗಿದ್ರೆ ವಾಗು ಅಂತ ನೀನೇ ಹೇಳ್ದಲ್ಲವಿ. ನನ್ ಬೇಕು ಅಂತಾನೆ ಆಟ ಆಡ್ಸಿದ್ಯ ಅಲ್ವೇನವೇ? ನಂಗ್ ಗೊತ್ತು. ಅಯ್ಯೋ ನನ್ ಗೆಳತಿ, ಒಪ್ಪಿಸ್ಕೊಂಡಾಗ ಚಾನೆ ಮುದ್ದ ಕಾಣ್ತೀಯ ಕಣವಿ ನೀನು. ಅಲ್ಲ ಕಣವಿ, ಈಗ ನಿನ್ ಮನೆಯಾಗ ಒಪ್ಕೊಂಡ್ ಆಯ್ತಲ್ಲ, ಇನ್ಯಾಕ್ ಹಿಂಗ್ ಗುಡಿತಾವ್ ಬಂದ್ ಮಾತಾಡೋದು? ಧೈರ್ಯವಾಗಿ ನೀವಿಬ್ರೆ ಎಲ್ಲಾನ ಹೋಗ್ಬೋತಾನೆ. ಮೇಷ್ಟ್ರೆ ನನ್ನ ಇಲ್ಲಿಗೆ ಬರಕ್ ಹೇಳೋರ ಕಣವಿ, ನೀನು ನನ್ ಜೊತೆಗೆ ಇರೋ. ಅರೆ ಬಂದ್ರಲ್ಲ ಮೇಷ್ಟ್ರು, ನೀವಿಬ್ರು ಮಾತಾಡ್ತಾ ಇರಿ, ನಾನ್ ಪ್ರದಕ್ಷಿಣೆ ಹಾಕೊಂಡ್ ಬರ್ತೀನಿ. ಸಾರಿ, ನಾನು ಈ ಥರ ನಿಮ್ಮನ್ನು ಹೊರ ಕರೆಸಿ ಮಾತಾಡ್ತಾ ಇದ್ದೀನಿ. ಆದರೆ ಈ ವಿಷಯನ ಮೆಸಲ್ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಆ್ಯಕ್ಚುಲಿ ನಾನು ನಿಮಗೆ ಇಲ್ಲಿ ಯಾಕೆ ಬರೋಕ್ಕೆ ಹೇಳಿದೆ ಅಂತಂದರೆ, ನಾನು ನಮ್ಮನೇಲಿ ಮಾತಾಡೋದಕ್ಕಿಂತ ನಿಮ್ಮ ತಾಯಿಯವರು ಒಂದ್ಸತಿ ಬಂದು ಮಾತಾಡೋದು ಬೆಟರ್ ಅನ್ಸುತ್ತೆ. ಅವ್ವನ ಯಾಕೆ ಮೇಸ್ಟ್ರೆ? ಅವ್ವ ಯಾಕೆ ಬಂದು ಮಾತಾಡ್ಬೇಕು?
ನಮ್ಮನ್ನ ಬಲವಂತ ಕರ್ಕೊಂಡೋಗಿ ಹೆಣ್ತೋರು ಎಲ್ಲದಕ್ಕೂ ನಾವೇ ಜವಾಬ್ದಾರರು ನಾವು ಮಾತಾಡ್ದ. ಯೋಚನೆ ಮಾಡಿ, ಈ ವಿಷಯದಲ್ಲಿ ಹೆಣ್ಣಿನ ಕಡೆಯವರು ಒಂದು ಹೆಜ್ಜೆ ಮುಂದಿಟ್ರ ಆ ಹುಡುಗಿ ತಾಯಿ ಹತ್ತಿದ್ರೆ ಒಂದ್ಸಲ ಬಂದು ನಮ್ಮ ಹತ್ರ ಮಾತಾಡ್ಬೋದಾಗಿತ್ತಲ್ವಾ? ನಿಮ್ಮ ಮನೆಯಿಂದ ಬಂದು ಮಾತಾಡಿದ್ರೆ ಒಪ್ಪೋದೇನೋ ಅನ್ಸುತ್ತೆ ಸಹನ ಅವರ. ನಾನಿದ್ರೆ ನಿಮ್ಮ ತಾಯಿಯವ್ರ ಹತ್ರ ಹೇಳೋದಕ್ಕಿಂತ ನೀವೇ ನಿಮ್ಮ ತಾಯಿ ಹತ್ರ ಮಾತಾಡೋದು ಬೆಟರ್. ಸೊ ಪ್ಲೀಸ್. ಆಯ್ತು, ನೀವು ಹೇಳ್ತಿದ್ದೀರಿ, ಅದಕ್ಕೆ ನಾನು ಬಂದಿವಿ. ನಡ್ರಿ. ಸರಿ ಪುಟ್ಟ, ಬಾ. ರೀ ರೀ, ಏನೇ? ಆ ಮೆಸ್ಸಮ್ಮ ಬರ್ತಿದ್ದಾಳೆ. ಗ್ಯಾರಂಟಿ ಮದ್ವೆ ಮಾತುಕತೆಗೆ ಬರ್ತಿದ್ದಾಳೆ ಅನ್ಸುತ್ತಾ ಹೆಂಗ್ಸು. ಇಷ್ಟು ಧೈರ್ಯ ಹೆಂಗಸಿಗೆ? ಬರ್ಲಿ, ಬಾಗ್ಲಲ್ಲಿ ಉಗ್ಗುದು ವಾಪಸ್ ಕಳಿಸ್ತೇನೆ. ಒಂದ್ ನಿಮಿಷ, ಕೂಗಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಮತ್ತೆ ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಇದನ್ನ ಬೇರೆ ರೀತಿನಲ್ಲೇ ಹ್ಯಾಂಡಲ್ ಮಾಡ್ಬೇಕು. ಬೇರೆ ರೀತಿ ಇದ್ರೆ? ಇದೇನಲ್ಲ ನೀ ಮತ್ತೆ ಈಡೇ ಕಾಲ್ ಮಾಡ್ತಾವಳೆ. ಏ ಹುಲಿ, ಇದೆಲ್ಲ ಮದುವೆ ಆದ್ಮೇಲೆ ಮಾಡೋದಲ್ವಾ? ಗಂಡ ಎಲ್ಲವನೇ ಏನ್ ಮಾಡ್ತಾವನೆ, ಊರ್ಗೀರ್ ಸುತ್ತವನ ಏನು ಅಂತ ತಿಳ್ಕೊಳಕ್ಕೆ. ಅದ್ಗೆ ನೋಡಿದ್ರೆ ಈಗಲೇ ಶುರು ಹಚ್ಕೊಂಡಂಗೆ ಕಾಣಿಸ್ತೈತೆ. ಲೈ ಮುಂಗ್ಸೆ, ಕ್ಷಮಿಸ್ಬಿಡೋಣ, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳದೆ ಜೋಕ್ ಹಾಕ್ಬಿಟ್ಟೆ. ಯಾವಾಗಿಂತ ಮಾತಾಡ್ಬೇಕಂತ ಗೊತ್ತಾಗೋದಿಲ್ವಾ ಅಣ್ಣ? ಅತ್ತಿಗೆ ಯಾವ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಾರಿಗೂ ಗೊತ್ತು. ಫಸ್ಟ್ ಫೋನ್ ರಿಸೀವ್ ಮಾಡು. ಅಣ್ಣ, ಗದ್ದೆ ಮನೆ. ಹೌದು, ನಾನೀಗ ನಿಮ್ ಗದ್ದೆಲೇ ಇದ್ದೀನಿ. ಏನ್ ಶ್ರೀ, ನಾನ್ ನಿಮ್ನ ಹುಡ್ಕೊಂಡ್ ಬಂದ್ರೆ ನೀವಿಲ್ಲ, ಎಲ್ಲಿ ಹೋಗಿದ್ದೀರಾ? ಅಲ್ಲ, ನೀವ್ಯಾಕೆ ಬರಕ್ ಹೋದ್ರಿ ಮಿಸ್? ಯಾಕೆ ಅಂದ್ರೆ ನಿಮ್ನ ನೋಡಕ್ಕೆ, ನಿಮ್ ಆರೋಗ್ಯ ಹೇಗಿದೆ ಅಂತ ಕೇಳಕ್ಕೆ. ನಾನ್ ಸಂದಕ್ಕೆ ಇವನಿ ಈಗ ಹೊಸಿ ಕೆಲ್ಸದ ಮ್ಯಾಗ ಆಚೆ ಬಂದೆ, ಆಮ್ಯಾಗ ಸಿಗುವ ಮಿಸ್? ಇದೇ ಫಸ್ಟ್ ಟೈಮ್ ಶ್ರೀ ನೀವು ಆಮೇಲೆ ಸಿಗೋಣ ಅಂತಿರೋದು. ನನ್ನಿಂದ ಡಿಸ್ಟರ್ಬ್ ಆಯ್ತು ಅನ್ಸತ್ತೆ, ಸಾರಿ, ಬಿಡಿ. ಏ ಇಲ್ಲ ಮಿಸ್, ಹಾಗೇನಿಲ್ಲ. ಹೌದಾ? ಹಾಗಿದ್ರೆ ಸಿಗ್ಬೋದಲ್ಲ? ಅಲ್ಲ, ಅದು ಓ, ಮೀಟ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ವಾ? ಮಿಸ್, ಅದು ನೋಡಿ ಶ್ರೀ, ಇನ್ನು 10 ನಿಮಿಷ ಇಲ್ಲೇ ಇರ್ತೀನಿ, ನೀವು ಬಂದ್ರೆ ಸಿಗೋಣ. ಬಾಯ್. ಅಲ್ಲ, ಲೈ ಏನಿಲ್ಲ, ಅವಳು ಹಿಂಗೆ ಹೇಳ್ತಾವಳೆ. ಅಣ್ಣ, ನೀ ಈಗಲೇ ಗದ್ದೆ ಮನೆಗೆ ಹೊಲ್ಡು, ಇಲ್ಲಾಂದ್ರೆ ಅತ್ತಿಗೆ ಸಂಶಯ ಬಂದ್ರು ಬರ್ತದೆ. ಹೂವಣ್ಣ, ಕರೆಕ್ಟು. ಈಗ ನಾನು ಟೆಸ್ಟ್ ಮಾಡ್ಲಿಕ್ಕೆ ಬಂದು ಕೂತಿದ್ದಾರೆ ಯಾರಿಗೆ ಗೊತ್ತುಂಟು? ಫಸ್ಟ್ ಅಲ್ಲಿಗೆ ಹೋಗು ನೀನು. ನಾನು ಹಿಂಗ ಹೋಗ್ಲಿ, ತಂಗಿ ಬೇರೆ ಕೋಡ್ ತಗೊಂಡ. ಅಣ್ಣ, ನಾವು ನೋಡ್ಕತ್ತೀವಿ. ನಾನು ಇಲ್ಲಿ ಈಗಲೇ ಕೋಡ್ತಾ ಹೋಯ್ತೀವಿ. ಹೆಂಗ ನಮ್ಮ ಬಾವನ ತಂಗಿ ಅವನ್ನ ತಡಿತೀವಿ. ನೀನ್ ಈಗಲೇ ಗದ್ದೆ ತಕ್ಕ ಹೋಗೋಣ. ಯಜಮಾನ್ರೆ, ಯಜಮಾನ್ರೆ, ಇವ್ರ ಹೆಸರು ಏನಾದ್ರು ಗೊತ್ತಾ ಪುಟ್ಟಕ್ಕ? ಇಲ್ಲ ಮೇಷ್ಟ್ರೆ, ಮುರಳಿ ಮೇಷ್ಟ್ರು ಬಿಟ್ರೆ ನಂಗೆ ಯಾರ ಹೆಸರು ಗೊತ್ತಿಲ್ಲ. ಯಜಮಾನ್ರೆ, ಒಳಗಡೆ ಯಾರಾದ್ರೂ ಇದ್ದೀರಾ? ಇನ್ನೂ 1-2 ಸಲ ಭಿಕ್ಷುಕರು ಕೂಗ್ದಾಗೆ ಕೂಗ್ಲಿ, ಅಕ್ಕಪಕ್ಕದ ಮನೆಯವರೆಲ್ಲರಿಗೂ ಕೇಳಿಸ್ಲಿ.
ಮನೆಯೊಳಗೆ ಯಾರು ಇಲ್ವಾ ಯಜಮಾನ್ರೆ? ಬನ್ನಿ ಮೇಸ್ಟರ್, ಹೋಗುಮ. ಇರು ಪುಟ್ಟಕ್ಕ. ಯಜಮಾನ್ರೆ, ಮನೆಯೊಳಗೆ ಯಾರಿಲ್ವಾ? ಯಜಮಾನ್ರೆ. ಕೌಸಲ್ಯ, ಬಿಟ್ರ ಮುದ್ಕ ಒಳಗೆ ಬಂದ್ಬಿಡ್ತಾನೆ. ನಡಿ ಹೋಗೋಣ. ನೀವಿಲ್ಲೇ ಇರಿ, ನಾನು ಹೋಗಿ ವಿಚಾರಿಸ್ಕೋತೀನಿ. ಯಾರು? ಹುಡ್ಗೂ ನನಗೂ ಅಂತರ ಕಡಿಮೆ ಆಗ್ತಾ ಆಗ್ತಾ ನನಗೆ ನಿನ್ನ ಮೇಲಿರೋ ಪ್ರೀತಿ ಎಷ್ಟು ಅಂತ ಅರ್ಥ ಆಗ್ತಿದೆ ಬಸ್ಸು. ಒಂದಾಗಿ ಬದುಕೋದಕ್ಕೆ ಬರೀ ಪ್ರೀತಿ ಮಾತ್ರ ಸಾಲದು ಅಂತ ನೀವು ಅರ್ಥ ಮಾಡಿಸ್ಬಿಟ್ರಿ ಚಂದ್ರು. ನಾವಿಬ್ರು ಮದುವೆ ಆದ ಹೊತ್ತಿಗೆ ನಮಗಿಂತ ದೊಡ್ಡ ಪ್ರೇಮಿ ಯಾರೂ ಇಲ್ಲ ಅನಿಸಿತ್ತು. ಆದರೆ ಈಗ ನಾನೇ ಬೇಡ ಅಂತ ನೀವು ತೀರ್ಮಾನ ಮಾಡಿದ್ದೀರಾ. ಅಮ್ಮನ ತೀರ್ಮಾನಕ್ಕೆ ತಲೆ ಆಡಿಸ್ಬಿಟ್ಟೆ. ನಾನು ಹಾಗೆ ಮಾಡಬಾರ್ದಾಗಿತ್ತು. ಆದರೆ ನಿನಗೆ ನಿಮ್ಮ ಮನೇಲಿ ಗಂಡು ನೋಡ್ತಾ ಇದ್ದಾರೆ ಅಂತ ಹೇಳಿದ್ದು ನಿಜನಾ? ನಾನು ಯಾವತ್ತೂ ನಿಮ್ಮನ್ನ ಬಿಟ್ಟು ಹೋಗಲ್ಲ ಅಂತ ಗೊತ್ತಿದ್ದು ಇಂಥ ಕೆಲಸ ಕೈ ಹಾಕಿದ್ದೀರಲ್ಲ, ನಾನು ನಿಮ್ಮನ್ನು ಯಾವತ್ತೂ ಕ್ಷಮಿಸಲ್ಲ ಚಂದ್ರು. ನನ್ನ ಕ್ಷಮಿಸ್ಬಿಡು ವಸು. ಇಲ್ಲ, ನೀನು ಹಾಗೆ ಮಾಡಿರಲ್ಲ, ನಾನೇ ದುಡುಕ್ಬಿಟ್ಟೆ ಅಂತ ಅನಿಸ್ತಿದೆ. ನಿನ್ನ ಜೊತೆ ಒಂದ್ಸಲ ಮಾತಾಡಬೇಕಿತ್ತು. ಇಲ್ಲ, ಈಗಲೂ ಸಮಯ ಮುಂಚಿಲ್ಲ. ವಸುಗೆ ಫೋನ್ ಮಾಡಿ ನಾನೇ ಮಾತಾಡ್ತೀನಿ. ಇದ್ರಲ್ಲಿ ನಾನು ತಪ್ಪು ಮಾಡಿದ್ನಾ? ನೀವು ನೋಟಿಸ್ ಕಳಿಸಿದ ತಕ್ಷಣ ನಾನೊಂದ್ಸರಿ ನಿಮ್ಮ ಹತ್ರ ಮಾತಾಡಬೇಕಿತ್ತೇನೋ. ಓ ಸಾಹೇಬ್ರೆ, ನಮಸ್ಕಾರ. ನಮಸ್ಕಾರ. ಗದ್ದೆ ಮನೆ ಹತ್ರ ಇರ್ತೀನಿ. ಸರಿ ಸರಿ. ಮೆಸ, ಮಜ್ಜಿಗೆ ಏನೋ ಕುಡಿತೀರಾ? ಶ್ರೀ, ನಾನೇನ್ ಕೇಳ್ದೆ ನೀವೇನ್ ಹೇಳ್ತಿದ್ದೀರ? ಹೌದಾ, ನೀವೇನೋ ಕೇಳಿದ್ರಾ? ಯಾರನ್ನೋ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರಲ್ಲ, ಯಾರು ಅಂತ ಕೇಳ್ದೆ. ಇನ್ಯಾರು? ನೀವೇಯಾ? ಏನು? ಹೌದು ಮೆಸು, ನೀವಂದ್ರೆ ಶಾನೆ ಇಷ್ಟ ನಂಗೆ. ನೀವಿಂಥವ್ರು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅರೆ, ಚಂದ್ರು ಗಾಡಿ ಇದ್ದಾಗಿದೆಯಲ್ಲ. ಜಾಗ ಬಿಡಿ. ಚಂದ್ರು, 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 ಎದ್ದೇಳಿ ಚಂದ್ರು, ಚಂದ್ರು. ರಕ್ತ ಬರ್ತಿದೆ, ಆಂಬುಲೆನ್ಸ್ ಫೋನ್ ಮಾಡು. ಅದೆಲ್ಲ ಏನು ಬೇಡ. ಚಂದ್ರು, ಫಸ್ಟ್ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ವಸು, ಐಮ್ ಸಾರಿ ವಸು. ನನ್ನ ಅಮ್ಮನ ಮಾತು ಕೇಳಿ. ಚಂದ್ರು, ಅದೇನಿದ್ರು ಆಮೇಲೆ ಮಾತಾಡೋಣ. ನೀವು ಫಸ್ಟ್ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ನಿಮ್ಗೆ ಇವ್ರು ಪರಿಚಯದವರ ಮೇಡಮ್? ಹಾಂ, ಇವ್ರು ನನ್ನ ಗಂಡ. ನಾನು ಇವ್ರನ್ನ ಫಸ್ಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ದಯವಿಟ್ಟು ಕಾರಲ್ಲಿ ಕೂರ್ಸಕ್ಕೆ ಹೆಲ್ಪ್ ಮಾಡಿ ಪ್ಲೀಸ್. ಚಂದ್ರು, ಶ್ರೀ, ಯಾರು? ದಿಟ ಹೇಳಿದ್ರೆ ಈಗಲೇ ಬಿಟ್ಟೋಯ್ತಾಳೋ ಏನೋ.